ರೀಲ್ ಹೀರೋ ದರ್ಶನ್ಗೆ ಕೋಳ ಹಾಕಿದ ಹೆಂಗೆ ಈ ರಿಯಲ್ ಹೀರೋಸ್ ಅಂತಕ್ಕಂಥ ಪ್ರಶ್ನೆ. ನಿಜಕ್ಕೂ ಕೂಡ ದರ್ಶನ್ ಅಂತಕ್ಕಂಥ ದೊಡ್ಡ ಸ್ಟಾರ್ ನಟನನ್ನು ಈ ಪ್ರಕರಣದಲ್ಲಿ ಬಂಧಿಸಬೇಕಾಗುತ್ತೆ, ಆತನನ್ನು ವಿಚಾರಣೆ ನಡೆಸಬೇಕಾಗುತ್ತೆ ಎಂದಾಗ ಸಾಮಾನ್ಯವಾದಂತಹ ಪೊಲೀಸ್ ಆಫೀಸರ್ಗಳಾದರೆ ಸ್ವಲ್ಪ ಅವ್ರಿಗೂ ಕೂಡ ಶಿವರಿಂಗ್ ಆಗುತ್ತೆ. ಹೆಂಗಪ್ಪ ಈ ಹೈ ಪ್ರೊಫೈಲ್ ಕೇಸನ್ನು ಹ್ಯಾಂಡ್ಲ್ ಮಾಡೋದು, ಸಿಕ್ಕಾಪಟ್ಟೆ ಜನ ಫೋನ್ ಮಾಡ್ತಾರೆ, ಸಾಕಷ್ಟು ಜನ ಒತ್ತಡವನ್ನು ತರ್ತಾರೆ. ಇಂಥ ಕೇಸನ್ನು ಅದರಲ್ಲೂ ಕೂಡ ತಮ್ಮ ಕಸ್ಟಡಿಯಲ್ಲಿ 6 ದಿನ ಇಟ್ಕೊಳ್ತಕ್ಕಂಥದ್ದು ಕೂಡ ಒಂದು ರೀತಿ ಟೆನ್ಷನ್ನೇ ಪೊಲೀಸ್ ಆಫೀಸರ್ಗಳಿಗೆ. ಆದರೆ ಅದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ದೇನೆ ಈ ಇಬ್ಬರು ಪೊಲೀಸ್ ಅಧಿಕಾರಿಗಳು ಸಮರ್ಥವಾಗಿ ಇದನ್ನು ನಿಭಾಯಿಸಿದ್ದಾರೆ. ರೀಲ್ ಹೀರೋಗೆ ಕೋಳ ಹಾಕಿದ್ದು ಹೇಗೆ, ರಿಯಲ್ ಹೀರೋಸ್ ರೀಲ್ ಸ್ಟಾರ್ ಸೊಕ್ಕು ಇಳಿಸಿದ ಹೆಂಗೆ ಈ ರಿಯಲ್ ಸ್ಟಾರ್ಸ್. ಬಹಳ ರೋಚಕವಾಗಿದೆ ಕಹಾನಿ ಇದು. ರೀಲ್ ಗಜನನ್ನ ಪಳಗಿಸಿದ ಹೇಗೆ ರಿಯಲ್ ಸಲಗ, ರೀಲ್ ಬಾಸ್ ಅನ್ನ ಬಂಧಿಸಿದ ಹೇಗೆ ರಿಯಲ್ ಬಾಸ್. ನಿಜವಾದ ರಿಯಲ್ ಬಾಸ್ ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ. ದರ್ಶನ್ ಅರೆಸ್ಟ್ ಹಿಂದಿನ ರಿಯಲ್ ಸ್ಟಾರ್ಸ್ ಯಾರು ಹಾಗಾದರೆ? ಆಪರೇಷನ್ 36 ಸೂಪರ್ ಕಾಪ್ಸ್ ಸೂಪರ್ ಸ್ಟೋರಿ ಪಬ್ಲಿಕ್ ಟಿವಿಯಲ್ಲಿ ಇದು ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೋಡಿ, ಪ್ರಕರಣದಲ್ಲಿ ಬರೀ ಆರೋಪಿಗಳ ಬಗ್ಗೆ ಮಾತ್ರ ನಾವು ಮಾತನಾಡ್ತಾ ಇದ್ದೀವಿ. ಇವರು ಆ ಥರ ತಪ್ಪು ಮಾಡಿದ್ರಂತೆ, ಅದು ಮಾಡಿದ್ರಂತೆ, ಇದು ಮಾಡಿದ್ರಂತೆ ಅಂತನ್ಬಿಟ್ಟು. ಆದರೆ ಇವರೆಲ್ಲರನ್ನು ಅದೇನೋ ಹೇಳ್ತಾರಲ್ಲ, ಮಿಂಚಿನ ವೇಗದಲ್ಲಿ ಕಾರ್ಯಾಚರಣೆಯನ್ನು ನಡೆಸಿ ಎಲ್ಲರನ್ನೂ ಕೂಡ ಬಂಧಿಸಿದ ಹೇಗೆ, ಎಲ್ಲರನ್ನ ವಿಚಾರಣೆ ಮಾಡಿದ ಹೇಗೆ, ಇವರೆಲ್ಲರನ್ನ ನಿಭಾಯಿಸಿದ ಹೇಗೆ, ಇದು ಬಹಳ ಮುಖ್ಯ. ಆ ಪೊಲೀಸ್ ಅಧಿಕಾರಿಗಳು ಯಾರು, ಯಾವ ರೀತಿ ಅವರು ಕಾರ್ಯಾಚರಣೆಯ ಮಾಡಿದ್ರು, ಅವ್ರಿಗೆ ಬಂದಂತಹ ಒತ್ತಡ ಏನು, ಅವ್ರಿಗೆ ಬಂದಂತಹ ಫೋನ್ ಕಾಲ್ಸ್ ಎಷ್ಟು. ರಿಯಲ್ ಸಿಂಗಂನ ಗರ್ಜನೆಯಿಂದಾಗಿ ಕೆಡ್ಡಾಗೆ ಬಿದ್ದಿದೆ ಐರಾವತ. ಇಬ್ಬರು ಖಡಕ್ ಅಧಿಕಾರಿಗಳ ನೈಜ ಕಥೆಯನ್ನು ನಿಮಗೆ ಹೇಳ್ತಾ ಹೋಗ್ತೀವಿ. ಈ ಅಧಿಕಾರಿಗಳ ಎದೆಗಾರಿಕೆ ಯಾವುದೇ ಸಿನಿಮಾಗೂ ಕಡಿಮೆ ಇಲ್ಲ, ಯಾವುದೇ ಸಿನಿಮಾ ಹೀರೋ ಕಥೆಗೂ ಕಡಿಮೆ ಇಲ್ಲ. ಡಿಸಿಪಿ, ಪಶ್ಚಿಮ ವಲಯ ಡಿಸಿಪಿ ಗಿರೀಶ್ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಚಂದನ್, ಎಸಿಪಿ ಆ್ಯಂಡ್ ಟೀಮ್, ಇವರಿಗೆ ನಿಜಕ್ಕೂ ಕೂಡ ಬಿಗ್ ಸಲ್ಯೂಟ್. ದರ್ಶನ್ ಬಂಡವಾಳವನ್ನು ಬಿಚ್ಚಿಟ್ಟ ದಿಟ್ಟ ಪೊಲೀಸರಿಗೆ ಶಿಳ್ಳೆ ಮತ್ತು ಚಪ್ಪಾಳೆ. ಸಿನಿಮಾದಲ್ಲಿ ನೋಡೇ ಶಿಳ್ಳೆ ಚಪ್ಪಾಳೆ ಹೊಡಿತೀವಿ, ರಿಯಲ್ ಲೈಫಲ್ಲಿ ನೋಡಿದಾಗ ಹೊಡಿದೇ ಇದ್ರೆ ಆಗತ್ತಾ? ಖಂಡಿತವಾಗಿ ಇವರಿಬ್ಬರು ಕೂಡ ಅಭಿನಂದನೆಗೆ ಅರ್ಹರು. ಈ ಇಡೀ ಟೀಮ್, ಎಸ್ಪೆಷಲಿ ಡಿಸಿಪಿ ಗಿರೀಶ್ ಮತ್ತು ಎಸಿಪಿ ಚಂದನ್, ಇವರಿಬ್ಬರಿಗೂ ಕೂಡ ಬಿಗ್ ಸಲ್ಯೂಟ್ ಅಂತಲೇ ಹೇಳಬೇಕು. ಯಾಕೆಂದರೆ ಆರಂಭದಲ್ಲಿ ಏನು ಹೇಳ್ತಾ ಇದ್ರು ಕೂಡ, ಜನ ಏನು ಮಾತಾಡ್ಕೊತಿದ್ರು ಗೊತ್ತಾ? ಒಂದಿನ ಇಟ್ಕೋತಾರೆ, 2 ದಿನ ಇಟ್ಕೋತಾರೆ ದರ್ಶನ್ನ, ನಮ್ಮ ಬಾಸ್ನ ಬಿಟ್ಟು ಕಳಿಸ್ತಾರೆ, ಇವ್ರನ್ನ ಇಟ್ಕೊಳ್ಳೋಕ್ಕಾಗತ್ತಾ, ಇವ್ರನ್ನ ಮೇಂಟೈನ್ ಮಾಡೋಕ್ಕಾಗತ್ತಾ, ಹೀಗೆಲ್ಲ ಮಾತನಾಡ್ತಾ ಇದ್ರು. ನೋ, ಯಾವುದಕ್ಕೂ ಕೂಡ ಬಗ್ಗಿಲ್ಲ, ಯಾವುದಕ್ಕೂ ಕೇರ್ ಮಾಡಿಲ್ಲ ಡಿಸಿಪಿ ಗಿರೀಶ್ ಅಂಡ್ ಚಂದನ್. ಇವ್ರಿಗೆ ಬಂದಿರತಕ್ಕಂಥ ಒತ್ತಡಗಳು ಅಷ್ಟಿಷ್ಟಲ್ಲ, ಪ್ರಭಾವಿಗಳ ಕರೆಗಳು ಅಷ್ಟಿಷ್ಟಲ್ಲ, ಯಾವುದಕ್ಕೂ ಕೇರ್ ಮಾಡಿಲ್ಲ. ಪ್ರಕರಣದಲ್ಲಿ ಯಾವಾಗ ದರ್ಶನ್ ಹೆಸರು ಕೇಳ ಬಂತೋ ಅವತ್ತಿನಿಂದ ಇವತ್ತಿನ ತನಕ ಯಾವುದಕ್ಕೂ ಜಗ್ಗದೆ, ಯಾವುದಕ್ಕೂ ಬಗ್ಗದೆ ಇವರಿಬ್ಬರು ಸಮರ್ಥವಾಗಿ ಕೆಲಸ ಮಾಡಿರೋದ್ರಿಂದನೇ ಇವತ್ತಿನ ದಿನ ತಲೆ ತಗ್ಸಿ ಏನೋ ಆಗೋಯ್ತು ಸರ್, ದಯವಿಟ್ಟು ಕ್ಷಮಿಸ್ಬಿಡಿ ಸರ್ ಅಂತ ಬೇಡಿಕೊಳ್ಳೋ ಪರಿಸ್ಥಿತಿ ಬಂದಿದೆ. ಬೇರೆ ಯಾರಾದರೂ ಅಸಮರ್ಥ ಅಧಿಕಾರಿಯಾಗಿದ್ದಿದ್ರೆ ಇವತ್ತಿನ ದಿನ ಇಲ್ಲಿ ತನಕ ಈ ಪ್ರಕರಣ ಬರ್ತಾನೇ ಇರಲಿಲ್ಲ. ನೋಡಿ, ಇವರ ಕಾರ್ಯಾಚರಣೆ ಆರಂಭದಲ್ಲಿ ಹೇಗಿತ್ತು? ಅದು 36 ಗಂಟೆಗಳ ಸುದೀರ್ಘ ಕಾರ್ಯಾಚರಣೆ. 36 ಗಂಟೆಗಳ ಸುದೀರ್ಘ ಕಾರ್ಯಾಚರಣೆ.
36 ಗಂಟೆಗಳ ಸುದೀರ್ಘ ಕಾರ್ಯಾಚರಣೆಯ ಬಗ್ಗೆ ನಾವು ಹೇಳ್ತಾ ಹೋಗ್ತೀವಿ. ಮಿಷನ್ 36 ದರ್ಶನ್ಗೆ ಖೆಡ್ಡ ಆಪರೇಷನ್ ಮಾಡಿದ್ದು ಹೇಗೆ ಅಂತ. ಒಂದು ಭೀಕರ ಕೊಲೆ, 21 ಜನ ಪಾತ್ರಧಾರಿಗಳು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ. ಮರ್ಡರ್ ಫೈಲ್ ಓಪನ್ ಮಾಡಿದವರಿಗೆ ದರ್ಶನ್ ಪಾತ್ರ ಪತ್ತೆಯಾಗಿದ್ದು ಹೇಗೆ? ಆರಂಭದಲ್ಲಿ ಗೊತ್ತೇ ಆಗಲ್ಲ. ದರ್ಶನ್ ಹೆಸರನ್ನ ಹೇಳೋದೇ ಇಲ್ಲ ಯಾರುವೆ. ದರ್ಶನ್ ಬಗ್ಗೆ ಅವರಿಗೆ ಯೋಚನೆ ಕೂಡ ಇರಲಿಲ್ಲ ಪೊಲೀಸ್ ಅಧಿಕಾರಿಗೆ. ಆದರೆ ಮರ್ಡರ್ ಫೈಲ್ ಓಪನ್ ಮಾಡ್ತಾ 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 ವಿಚಾರಣೆ ಮಾಡ್ತಾ ಮಾಡ್ತಾ ಒಂದು ವಿಚಾರ ಗೊತ್ತಾಗುತ್ತೆ, ಈ ಪ್ರಕರಣದಲ್ಲಿ ದರ್ಶನ್ ಇದ್ದಾರೆ ಅಂತ. ದರ್ಶನ್ ಫಿಟ್ ಆದಮೇಲೂ ಕೂಡ ರಕ್ಷಿಸೋದಕ್ಕೆ ನಿಂತವ್ರು ಎಷ್ಟು ಜನ ಗೊತ್ತಾ? ನಾನು ಅದಕ್ಕೆ ಹೇಳಿದ್ದು, ಇವರಿಗೆ ಪದೇ ಪದೇ ಫೋನ್ ಕಾಲ್, ಪದೇ ಪದೇ ಇವರಿಗೆ ಬರ್ತಾ ಇದ್ದಂತಹ ಕರೆಗಳು. ಇವರಿಬ್ಬರು ಇಲ್ಲದೆ ಇದ್ದಿದ್ರೆ ದರ್ಶನ್ ಯಾವಾಗಲೂ ಬಚಾವಾಗ್ಬಿಡ್ತಾ ಇದ್ರು. ಪಬ್ಲಿಕ್ ಟಿವಿಯಲ್ಲಿ ರಿಯಲ್ ಸಿಂಗಮ್ಗಳ ರಿಯಲ್ ಸ್ಟೋರಿಯನ್ನು ನಿಮಗೆ ಹೇಳ್ತಾ ಹೋಗ್ತೀವಿ. ಡೇ ಬೈ ಡೇ ಏನಾಯಿತು ಅಂತಕ್ಕಂಥದ್ದನ್ನು ಪಬ್ಲಿಕ್ ಟಿವಿಯಲ್ಲಿ ಇದು ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಬರೀ ಆರೋಪಿಗಳನ್ನೇ ನೋಡ್ತಿರ್ತೀವಿ ನಾವು. ಆರೋಪಿಗಳನ್ನು ಕೆಡ್ಡಾಕೆ ಕೆಡವೋದವ್ರ ಬಗ್ಗೆನೂ ಕೂಡ ಹೇಳಬೇಕಲ್ವಾ? ಡೇ ಬೈ ಡೇ ಹೇಳ್ತಾ ಹೋಗ್ತೀನಿ ನೋಡಿ. ಕಳೆದ ಭಾನುವಾರ ಅಂದರೆ ನಾಳೆಗೆ 8 ದಿನದ ಹಿಂದೆ, ಇವತ್ತು ಶನಿವಾರ, ಕಳೆದ ಭಾನುವಾರ ಏನಾಯಿತು? ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ರೇಣುಕಾಸ್ವಾಮಿ ಮೃತದೇಹ ಪತ್ತೆಯಾಗುತ್ತೆ. ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಸರಿಯಾಗಿ ರೇಣುಕಾಸ್ವಾಮಿ ಮೃತದೇಹ ಪತ್ತೆಯಾಗುತ್ತೆ. ಅದೇ ಆ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಕಂಪ್ಲೇಂಟ್ ಕೊಡ್ತಾರಲ್ಲ, ನಮ್ಮನೆ ಹತ್ರ ಒಂದು ರಾಜಕಾಲುವೆ ಇದೆ, ರಾಜಕಾಲುವೆ ಹತ್ರ ಒಂದು ಬಾಡಿ ಇದೆ ಅಂತ. ಆಗ ಏನು ಮಾಡ್ತಾರೆ? CCTV ಪರಿಶೀಲನೆ ನಡೆಯುತ್ತೆ. 2 ಸ್ಕಾರ್ಪಿಯೋ ಕಾರುಗಳ ಮೇಲೆ ಇವರಿಗೆ ಗುಮಾನಿ ಬರುತ್ತೆ. ಅಂದರೆ ಯಾವುದರಲ್ಲಿ ತಂದು ಬಿಸಾಕ್ ಹೋದ್ರು ಅಂತ ಮೊದಲು ಗೊತ್ತಾಗಬೇಕಲ್ಲ. ಆ ಕಾರು 2 ಸ್ಕಾರ್ಪಿಯೋ ಕಾರ್, ಒಂದು ಬಿಳಿಯ ಬಣ್ಣದ್ದು ಮತ್ತೊಂದು ಕಪ್ಪು ಬಣ್ಣದ್ದು. ಸೊ ಹಾಗಾಗಿ ಈಗೇನಾಗುತ್ತೆ, ತನಿಖಾ ಹಾದಿಗೆ DCP ಗಿರೀಶ್ ಹಾಗೂ ACP ಚಂದನ್ ಅವರು ಎಂಟ್ರಿ ಕೊಡ್ತಾರೆ. ವಿಜಯನಗರ ಸ್ಟೇಷನ್ನಲ್ಲಿ ACP ಚಂದನ್ ಅವರು, DCP ಪಶ್ಚಿಮ ವಲಯದ್ದು ಗಿರೀಶ್, ಇಬ್ಬರು ಕೂಡ ಭಾನುವಾರನೇ ಈ ಪ್ರಕರಣಕ್ಕೆ ಎಂಟ್ರಿ ಕೊಡ್ತಾರೆ. ಸಾಮಾನ್ಯ ಕೇಸ್ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಅವರು. ಯಾರೋ ಕೊಲೆ ಮಾಡಿದ್ದಾರೆ. ಬ್ಲ್ಯಾಕ್ ಸ್ಕಾರ್ಪಿಯೋ ಮತ್ತು ವೈಟ್ ಸ್ಕಾರ್ಪಿಯೋ ಜಾಡು ಹಿಡಿಯೋದಕ್ಕೆ ಕಸರತ್ತು ನಡೆಯುತ್ತೆ. ಯಾಕೆ ಅಂತಂದರೆ ಅವೆರಡರ ಮೇಲೆ ಇವ್ರಿಗೆ ಅನುಮಾನ ಬಂದಿರುತ್ತೆ, ಇವೆರಡರಲ್ಲಿ ಯಾವುದ್ರಲ್ಲೋ ಒಂದರಲ್ಲಿ ತಂದು ಸಾಗಿಸಿದ್ದಾರೆ ಅಂತ. ಹಾಗೆ ಆ ಎಲ್ಲಿ ಡೆಡ್ ಬಾಡಿ ಸಿಕ್ತು ಅಲ್ಲಿಂದ ಮುಂದಕ್ಕೆ CCTV ಫುಟೇಜ್ಗಳನ್ನ ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. 4-5 ಕಿಲೋಮೀಟರ್ ತನಕ CCTV ಪರಿಶೀಲನೆ ನಡೆಯುತ್ತೆ. ಆ ಕಾರ್ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲಿ ಪರಿಶೀಲನೆ ಮಾಡ್ತಾ ಹೋಗೋದು ಅಷ್ಟು ಸುಲಭ ಅಲ್ಲ. ಯಾವುದೋ ಒಂದು ಮನೆಯಲ್ಲಿ CCTV ಫುಟೇಜ್ ಇರುತ್ತೆ, ಯಾವುದೋ ಒಂದು ಅಂಗಡಿನಲ್ಲಿ ಇರುತ್ತೆ, ಎಲ್ಲ ಕಲೆಕ್ಟ್ ಮಾಡಬೇಕು. ಆಮೇಲೆ ಆ ಟೈಮ್ ಟು ಟೈಮ್ ಅದನ್ನು ಮೆನ್ಷನ್ ಮಾಡ್ತಾ ಹೋಗಬೇಕು. ಕೆಲವೊಬ್ಬರು ಮನೆಯಲ್ಲಿ CCTV ಟೈಮರ್ ಕರೆಕ್ಟಾಗಿರಲ್ಲ, ಟೈಮ್ ಕರೆಕ್ಟಾಗಿ ತೋರಿಸಲ್ಲ. ಅದು ಯಾವುದೋ ಒಂದು 4 ಗಂಟೆ ಹಿಂದೆ ತೋರಿಸ್ತಿರುತ್ತೆ, ಯಾರು ಸೆಟ್ ಮಾಡ್ಕೊಳ್ಳಲ್ಲ. ಅದು ಪ್ರಾಬ್ಲಮ್. ಟೈಮ್ ಟು ಟೈಮ್ ಬೇಕು ಇವರಿಗೆ. 8 ಗಂಟೆ 10 ನಿಮಿಷಕ್ಕೆ ಇಲ್ಲಿ ಹೋದರು, 8 ಗಂಟೆ 15 ನಿಮಿಷಕ್ಕೆ ಇಲ್ಲಿ ಬಂತು, 20 ನಿಮಿಷಕ್ಕೆ ಇಲ್ಲಿ ಬಂತು. ಆ ಥರ ಟೈಮ್ ಟು ಟೈಮ್ ವಿಡಿಯೋ ಸಿಗ್ತಾ ಹೋಗಬೇಕು. RR ನಗರದ ಪಟ್ಟಣಗೆರೆ ಶೆಡ್ ಸುಳಿವನ್ನು ಕೊಡುತ್ತೆ ಒಂದು ಸ್ಕಾರ್ಪಿಯೋ. ನೋಡಿ ಎಲ್ಲೆಲ್ಲಿ ಪೊಲೀಸರು ತಗ್ಲಾಕಿಸ್ತಾರೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್. ಇದು ಸ್ಕಾರ್ಪಿಯೋ ಮಾಲೀಕರಾದ ಪ್ರದೂಷ್ ಮತ್ತು ಪುನೀತ್ ಹೆಸರು ಬಹಿರಂಗವಾಗುತ್ತೆ. ಆಯಿತು, ಸ್ಕಾರ್ಪಿಯೋ ಪಟ್ಟಣಗೆರೆ ಶೆಡ್ ತನಕ ಹೋಯ್ತು. ಯಾರದ್ದು ಇದು ಕಾರು? ಆಗ ಗೊತ್ತಾಗುತ್ತೆ ಪ್ರದೂಷ್. ಪೊಲೀಸರಿಗೆ ಏನೋ ಅವರ 6th ಸೆನ್ಸ್ ಏನೋ ಹೇಳ್ತಿರ್ತಿಲ್ಲ, ಏನೋ ಅನುಮಾನ ಇದೆ ಇಲ್ಲಿ. ಆದರೆ ಎಲ್ಲ ಅಸ್ಪಷ್ಟ, ಏನು ಗೊತ್ತಾಗ್ತಿಲ್ಲ ಅವ್ರಿಗೆ. ಬಟ್ ಇಲ್ಲೇನೋ ನಡೆದಿದೆ, ಇದು ಅಂದ್ಕೊಂಡಂಗಲ್ಲ. ಅಲ್ಲಿಗೆ ಭಾನುವಾರ ಮುಗಿದೋಯ್ತು. ನೆಕ್ಸ್ಟ್ ಡೇ ಸೋಮವಾರಕ್ಕೆ ಬರ್ತಾರೆ. ಸೋಮವಾರ ಸ್ಕಾರ್ಪಿಯೋ ಮಾಲೀಕರ ಕಾಲ್ ಡೀಟೇಲ್ಸನ್ನು ಪತ್ತೆ ಹಚ್ತಾರೆ. ಅವರಿಬ್ಬರದು ಕಾರ್ ಮಾಲೀಕರು ಅಂತ ಗೊತ್ತಾಯ್ತಲ್ಲ, ಒಂದು ವೈಟ್ ಒಂದು ಬ್ಲ್ಯಾಕ್. ಅವರ ಕಾಲ್ ಡೀಟೇಲ್ಸ್ ತೆಗಿತಾರೆ ಮೊಬೈಲ್ ಇಸ್ಕೊಂಡು. ಆಗ ಪ್ರದೋಷ್ ಜೊತೆನಲ್ಲಿ ದರ್ಶನ್ ಅವರ ಆಪ್ತ ನಾಗ ಅಲಿಯಾಸ್ ನಾಗರಾಜ್, ಈತ ಮಾತಾಡಿರ್ತಕ್ಕಂಥದ್ದು ಗೊತ್ತಾಗುತ್ತೆ. ನೋಡಿ ಮೊಬೈಲ್ ಹೇಗೆ ಅವರಿಗೆ ಸುಳಿವನ್ನು ಕೊಡ್ತು ಅಂತ. ಪದೇ ಪದೇ ಕಾಲ್ ಮಾಡಿರ್ತಕ್ಕಂಥ ಮಾಹಿತಿಯನ್ನು ಕಲೆ ಹಾಕ್ತಾರೆ ಪೊಲೀಸರು ಕಾಲ್ ಡೀಟೇಲ್ಸ್ ತೆಗೆದಾಗ. ದರ್ಶನ್ ಅವರ ಆಪ್ತ ನಾಗರಾಜು ಜೊತೆ ಪದೇ ಪದೇ ಕಾಲ್ ಮಾಡ್ತಾರೆ. ಆಗ ಎಲ್ಲೋ ಒಂದು ಕಡೆ ಅವ್ರಿಗೊಂದು ಲಿಂಕ್ ಸಿಗ್ತಾ ಹೋಗುತ್ತೆ. ಆಲ್ಮೋಸ್ಟ್ ಸೋಮವಾರ ಮಧ್ಯಾಹ್ನದ ವೇಳೆಗೆ ಈ ಪ್ರಕರಣಕ್ಕೆ ಒಂದು ಹೊಸ ತಿರುವು ಸಿಗುತ್ತೆ. ಅಷ್ಟರಲ್ಲಿ ಒಂದು ಮೇಜರ್ ಡೆವಲಪ್ಮೆಂಟ್ ನಡೆದುಬಿಡ್ತು. ಪೊಲೀಸರು ಇನ್ನೂ ಕೂಡ ಇದ್ರ ಬಗ್ಗೆ ಸ್ವಲ್ಪ ಗೊಂದಲಕಾರಿಯಾಗಿದ್ದಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ 3 ಜನ ಬಂದು ಸರೆಂಡರ್ ಆಗಿಬಿಡ್ತಾರೆ. ಈ ಮರ್ಡರ್ ಕೇಸ್ನಲ್ಲಿ 3 ಜನ ಬಂದು ಸರೆಂಡರ್ ಆಗಿಬಿಡ್ತಾರೆ. ನಾವೇ ಕೊಲೆ ಮಾಡಿದ್ದು, ಹಣಕಾಸಿನ ವಿಚಾರದಲ್ಲಿ ಏನೋ ಗಲಾಟೆ ಆಯಿತು, ಕೊಲೆ ಆಗಿಬಿಡ್ತು. ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವ ಮತ್ತು ನಿಖಿಲ್ 3 ಜನ ಬಂದು ಸರೆಂಡರ್ ಆಗಿಬಿಡ್ತಾರೆ.
ಅಲ್ಲ ಪೊಲೀಸರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇದನ್ನು. ಅವ್ರು ಹೇಳ್ತಾರೆ ಹಣಕಾಸು ವಿಚಾರಕ್ಕೆ ನಾವೇ ಕೊಲೆ ಮಾಡಿದ್ದು ಅಂತ ಆತ ತಪ್ಪೊಪ್ಕೋತಾರೆ. ಹಣಕಾಸು ವಿಚಾರಕ್ಕೆ ಏನೋ ಗಲಾಟೆ ಆಯಿತು, ಫೈನಾನ್ಸ್ ವಿಚಾರಕ್ಕೆ ಗೊತ್ತಿಲ್ಲದೆ ಹೊಡೆದು ಬಿಟ್ವಿ, ಸತ್ತೋಗ್ಬಿಟ್ಟ ಅವನು ಅಂತ ಆ 3 ಜನ ಸರೆಂಡರ್ ಆದವ್ರು ಹೇಳ್ತಾರೆ. ಆಗ 3 ಜನರನ್ನ ಒಟ್ಟಿಗೆ ಕುಡಿಸ್ಕೊಂಡು ವಿಚಾರಣೆ ಮಾಡಲ್ಲ ಇವರು, ಪ್ರತ್ಯೇಕವಾಗಿ ವಿಚಾರಣೆಯನ್ನು ಮಾಡ್ತಾರೆ. ಬೇರೆ ಬೇರೆ ರೂಮ್ಗಳಲ್ಲಿ ಅವ್ರನ್ನ ಕೂರಿಸ್ಬಿಟ್ಟು ಆಗ 3 ಕೂಡ ಭಿನ್ನವಾದ ಹೇಳಿಕೆಯನ್ನು ಕೊಡ್ತಾರೆ. 3 ಜನ ಒಟ್ಟಿಗೆ ಬಂದು ಸರೆಂಡರ್ ಆಗ್ತಾರೆ. ಆದರೆ 3 ಜನರ ಒಂದೇ ಸೇಮ್ ಪ್ರಶ್ನೆ 3 ಜನ ಕೇಳೋದು, ಒಬ್ಬೊಬ್ಬರದು ಒಂದೊಂದು ಉತ್ತರ. ಆಗ ಪೊಲೀಸರಿಗೆ ಗೊತ್ತಾಗುತ್ತೆ, ಅನುಮಾನ ಬರುತ್ತೆ. ಅನುಮಾನ ಬಂದು 3 ಕಾಲ್ ಲಿಸ್ಟನ್ನು ಅಗೈನ್ ತೆಗೆಸ್ತಾರೆ. ಇವ್ರು ಯಾರ್ಯಾರ ಜೊತೆ ಸಂಪರ್ಕ ಇದೆ, ಏನು ಕತೆ ಇವ್ರದ್ದು ನೋಡೋಣ. ಅನುಮಾನ ಬಂದು 3 ಕಾಲ್ ಲಿಸ್ಟನ್ನು ತೆಗೆಸಿದಾಗ ಪೊಲೀಸರಿಗೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಇದ್ರ ಹಿಂದೆ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ. ಇವೆಲ್ಲ ಸೋಮವಾರದ ಡೆವಲಪ್ಮೆಂಟ್ಸ್ ನಾವು ಹೇಳ್ತಾ ಇರೋದು. ಆಗ ಇದು ಸುದ್ದಿನೇ ಆಗಿರಲಿಲ್ಲ. ಕಾಲ್ ಲಿಸ್ಟ್ನಲ್ಲಿ ಪ್ರದೋಷ್ ಹಾಗೂ ದರ್ಶನ್ ಆಪ್ತ ನಾಗ ಸಂಭಾಷಣೆ ಮಾಡಿರೋದು ಗೊತ್ತಾಗುತ್ತೆ. ಅಲ್ಲೂ ಕೂಡ ನಾಗರಾಜ್ ಮಾತಾಡಿದ್ದಾರೆ ಆ ವ್ಯಕ್ತಿ ಜೊತೆ, ಇಲ್ಲೂ ಕೂಡ ಮಾತನಾಡಿರೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಈ ನಾಗರಾಜ್ ಯಾರು? ಇದು ಪ್ರಶ್ನೆ ಬರುತ್ತೆ. ಅದೇನು ಪದೇ ಪದೇ ಮಾತನಾಡಿದ್ದಾರೆ ಆರೋಪಿಗಳು. ಕಾಲ್ ಡೀಟೇಲ್ಸ್, ಅದನ್ನೇ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಕರೆಯೋದು. ಟೆಕ್ನಿಕಲ್ ಎವಿಡೆನ್ಸ್ ಸಿಗ್ತಾ ಹೋಗುತ್ತೆ, ಲಿಂಕ್ ಸಿಗ್ತಾ ಹೋಗುತ್ತೆ ಪೊಲೀಸರಿಗೆ. ಏನೋ ಆಗಿದೆ, ಇದ್ರ ಹಿಂದೆ ಯಾರೋ ಇದ್ದಾರೆ. ಯಾವಾಗ ಪೊಲೀಸ್ ಭಾಷೆಯಲ್ಲಿ ವಿಚಾರಣೆ ಮಾಡಿದ್ರೋ ಆಗ ಸತ್ಯವನ್ನು ಕಕ್ತಾರೆ ಆರೋಪಿಗಳು. ಇಲ್ಲ ಅಂದರೆ ಬಾಯಿ ಬಿಡ್ತಿರಲಿಲ್ಲ. ಅದಕ್ಕೆ ಪೊಲೀಸರದ್ದು ಅವ್ರದ್ದೇ ಆದಂತಹ ಕೆಲವು ಟೆಕ್ನಿಕ್ಸ್ ಇದೆ ಬಾಯಿ ಬಿಡಿಸೋದಕ್ಕೆ. ಆಗ ಬಾಯಿ ಬಿಡ್ತಾರೆ. ಅವ್ರ ಭಾಷೆಯಲ್ಲಿ ಕೇಳಿದಾಗ ಮರ್ಡರ್ ವೃತ್ತಾಂತವನ್ನು ಬಿಚ್ಚಿಡ್ತಾ ಹೋಗ್ತಾರೆ. ಆಗ ಬಂದಿದ್ದೆ ದರ್ಶನ್ ಮತ್ತು ಪವಿತ್ರ ಗೌಡ ಹೆಸರು ಪ್ರಸ್ತಾಪ ಮಾಡ್ತಾರೆ. ದರ್ಶನ್ ಹೆಸರನ್ನ ಯಾವಾಗ ಇವರು ಬಾಯಿ ಬಿಟ್ಟರೋ ಪೊಲೀಸರಿಗೆ ಶಾಕ್ ಆಗಿಬಿಡುತ್ತೆ. ಓಹೋ, ಇದೇ ಅವರ 6th ಸೆನ್ಸ್ ಡೇ 1 ಭಾನುವಾರದಿಂದ ಹೊಡ್ಕೋತಾ ಇದ್ದಿದ್ದು, ಏನೋ ಇದೆ ದರ್ಶನ್. ಆದರೆ ಅವ್ರು ಹೇಳಿದ ತಕ್ಷಣ ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದ್ಬಿಡಲ್ಲ ಪೊಲೀಸರು. ತಕ್ಷಣಕ್ಕೆ ಯಾವುದೇ ತೀರ್ಮಾನಕ್ಕೆ ಬರದೆ ತನಿಖೆಯನ್ನು ಮುಂದುವರಿಸ್ತಾರೆ. ಇನ್ನೂ ಏನೋ ಸಿಗುತ್ತೆ, ಏನಾದರೂ ಎವಿಡೆನ್ಸ್ ಸಿಗ್ಬೋದು, ಅಥವಾ ದರ್ಶನ್ ಹೆಸರು ಬಲವಾಗೋದಕ್ಕೆ ಇನ್ನೂ ಏನಾದರೂ ಆಗ್ಬೋದು. ಹೀಗೆಲ್ಲ ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ. ಇದು ಎಲ್ಲಿಯ ತನಕ? ಪೊಲೀಸರು ಮೈಸೂರಿಗೆ ಹೋಗಿದ್ದು ಮಂಗಳವಾರ ಬೆಳಿಗ್ಗೆ. ಸೋಮವಾರದ ತನಕದ ಡೆವಲಪ್ಮೆಂಟ್ಸನ್ನು ನಾವು ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀವಿ, ಕಥೆಯನ್ನು ಹೇಳ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, DCP ಮತ್ತು ACP ಇವರಿಬ್ಬರ ಪಾತ್ರ ಈ ಪ್ರಕರಣದಲ್ಲಿ ಅತ್ಯಂತ ಮಹತ್ವದ್ದು. ಇವರಿಬ್ಬರು ಇರಲಿಲ್ಲ ಅಂದಿದ್ರೆ ಯಾವಾಗಲೂ ದರ್ಶನ್ ಬಚಾವಾಗ್ಬಿಡ್ತಿದ್ರು ಅಂತ ಎಲ್ಲ ಮಾತನಾಡ್ಕೋತಾ ಇದ್ರು. ಸೊ ಇವರ ಆ್ಯಕ್ಷನ್ ಅಂದರೆ ಯಾವಾಗ ಈ ಪ್ರಕರಣದ ತನಿಖೆಗೆ ಇವರು ಇಳಿತಾರೆ ಅಲ್ಲಿಂದ ಎಷ್ಟು ದಾರ್ಷ್ಟ್ಯವಾಗಿ ಇವರು ಕೆಲಸವನ್ನು ಮಾಡ್ಕೊಂಡು ಬಂದರು, ಯಾವ ರೀತಿ ಈ ಪ್ರಕರಣವನ್ನು ಭೇದಿಸಿದ್ರು ಅಂತ. ಅರವಿಂದ, ತೆರೆ ಮೇಲೆ ಹೀರೋ, ನಿಜ ಜೀವನದಲ್ಲಿ ವಿಲನ್ ಆಗಿದ್ದಂಥವನನ್ನು ಹೆಡೆಮುರಿ ಕಟ್ಟಿದಂತಹ ಸ್ಟೋರಿ ಇದು. ನಿಜಕ್ಕೂ ಆ ಇಬ್ಬರು ಅಧಿಕಾರಿಗಳಿಗೆ ನಾವು ಸೆಲ್ಯೂಟನ್ನು ಹೊಡಿಬೇಕು. ಪಶ್ಚಿಮ ವಿಭಾಗದ DCP ಗಿರೀಶ್, ಹಾಗೆ ವಿಜಯನಗರ ಸಬ್ ಡಿವಿಷನ್ನ ACP ಚಂದನ್, ಕಾಮಾಕ್ಷಿಪಳ್ಳಿಯ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್, ಈ ಮೂವರ ತಂಡದ ಅವಿಶ್ರಮ ಫಲ ಏನಿದೆ ಅದು ಇವತ್ತು ದರ್ಶನ್ ಮತ್ತೆ ಅವರ ಗ್ಯಾಂಗನ್ನು ಅರೆಸ್ಟ್ ಮಾಡುವಂತೆ ಮಾಡಿದೆ. ಯಾರೋ ಸಾಮಾನ್ಯವಾಗಿ ದರ್ಶನ್ ಈ ರೀತಿಯಾದಂತಹ ಒಂದು ಪ್ರಕರಣದಲ್ಲಿ, ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಗೊತ್ತಾದ ಕೂಡಲೇ ಒಂದು ಕ್ಷಣವೂ ಕೂಡ ಅವರು ವೇಸ್ಟನ್ನು ಮಾಡಿಲ್ಲ. ಕೂಡಲೇ ಮೈಸೂರಿಗೆ ಹೋಗಿ ಮಂಗಳವಾರ ಬೆಳ್ಳಂಬೆಳಗ್ಗೆ ಮೈಸೂರಿಗೆ ಹೋಗಿ ಹೆಡೆಮುರಿ ಕಟ್ಟು ಕರ್ಕೊಂಡು ಬಂದಿದ್ರು. ಅದು ಕೂಡ ಯಾರಿಗೂ, ಇಡೀ ಪೊಲೀಸ್ ಇಲಾಖೆಯಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಹಿರಿಯ ಅಧಿಕಾರಿಗಳಿಗೆ ವಿಚಾರವನ್ನು ಮುಟ್ಟಿಸಿ ಯಾರಿಗೂ ಕೂಡ ಈ ಒಂದು ವಿಚಾರ ಎಲ್ಲೂ ಕೂಡ ಸ್ಪ್ರೆಡ್ ಆಗದಂತೆ ನೋಡಿಕೊಂಡು ಮಾಧ್ಯಮಗಳಿಗೂ ಕೂಡ ವಿಚಾರ ಗೊತ್ತಾಗುವಷ್ಟರಲ್ಲಿ ದರ್ಶನ್ರನ್ನ ಅರೆಸ್ಟ್ ಮಾಡಿ ಬೆಂಗಳೂರಿನ ಅನ್ನಪೂರ್ಣೇಶ್ವರ ಠಾಣೆಗೆ ಕರೆತಂದು ಇಟ್ಬಿಟ್ಟಿದ್ರು. ಯಾಕಂತ ಹೇಳಿದ್ರೆ, ಮೊದಲಿಗೆ ಈ ಒಂದು ಕೊಲೆ ಪ್ರಕರಣ ದಾಖಲಾದಂತಹ ಬಳಿಕ ಯಾರು ಕೊಲೆ ಮಾಡಿದಂಥವ್ರು ಅಂತೇಳಿ ಹುಡುಕಾಟವನ್ನು ನಡೆಸ್ತಿದ್ದಂತಹ ಸಂದರ್ಭದಲ್ಲಿ, CCTVಗಳ ಪರಿಶೀಲನೆಯನ್ನು ನಡೆಸ್ತಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಮೂವರು ಬಂದು ಕಾಮಾಕ್ಷಿಪಳ್ಳಿ ಪೊಲೀಸ್ ಠಾಣೆಗೆ ಸರೆಂಡರ್ ಆಗ್ತಾರೆ. ಆಗ ಪೊಲೀಸರಿಗೆ ದೊಡ್ಡ ಮಟ್ಟದಲ್ಲಿ ಅನುಮಾನ ಹುಟ್ಟುಕೊಳ್ಳುತ್ತೆ. ಅವ್ರನ್ನ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆ ಬಳಿಕ ಎಲ್ಲವೂ ಕೂಡ ಕೊಲೆಯ ವೃತ್ತಾಂತ ಏನಿದೆ ಇದು ತೆರೆದುಕೊಳ್ಳುತ್ತೆ. ದರ್ಶನ್ನ ಅರೆಸ್ಟ್ ಮಾಡೋದಕ್ಕೆ ಯಾವೆಲ್ಲ ಎವಿಡೆನ್ಸ್ಗಳು ಬೇಕು ಆ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಕಲೆಕ್ಟ್ ಮಾಡಿ ಸೀದಾ ಮೈಸೂರಿನಲ್ಲಿದ್ದಂತಹ ದರ್ಶನ್ನ ಮುಟ್ಟುವ ಕೆಲಸವನ್ನು ಮಾಡ್ತಾರೆ. ಅಲ್ಲಿಗೆ ಯಾರೋ ಆಗಿದ್ರೆ, ಅಂದರೆ ಸಾಮಾನ್ಯವಾಗಿ ದರ್ಶನ್ ರವರನ್ನು ಮುಟ್ಟಬೇಕು ಅಂತ ಹೇಳಿದ್ರೆ ದೊಡ್ಡ ಅಭಿಮಾನ ಬಳಗ ಇತ್ತು.
ರಾಜ್ಯದಲ್ಲಿ ದೊಡ್ಡ ನಟ, ಕನ್ನಡ ಇಂಡಸ್ಟ್ರಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ರು. ಇಂತಹ ಸಂದರ್ಭದಲ್ಲಿ ಏಕಾಏಕಿ ಹೋಗಿ ಅವ್ರನ್ನ ಮುಟ್ಟೋದಕ್ಕೆ ಸಾಧ್ಯವಿರಲಿಲ್ಲ. ಆದರೂ ಕೂಡ ಅವರು ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಗೊತ್ತಾದ ತಕ್ಷಣ ಅವರನ್ನ ಯಾವುದೇ ಮುಲಾಜಿಗೆ ಒಳಗಾಗದೆ, ಯಾವುದೇ ಕರೆಗಳು ಅಂದರೆ ಅವ್ರನ್ನ ಬಿಟ್ಟುಬಿಡಿ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಕರೆಗಳು ಬಂದರೂ ಕೂಡ ಯಾವುದಕ್ಕೂ ಸೊಪ್ಪು ಹಾಕದೆ ಈ ಮೂವರು ಅಧಿಕಾರಿಗಳು ನಿಜಕ್ಕೂ ಅವರ ಕೆಲಸ ಏನಿದೆ ಅದು ಶ್ಲಾಘನೀಯವಾಗಿರ್ತಕ್ಕಂತಹದ್ದು.